Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ ಎಂದು ನಾನು ಆಶಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಪ್ರಿಯರೇ, ಈ ಹೊಸ ವರ್ಷದಲ್ಲಿ ನಾವು ಹರುಷದ ದಿನವನ್ನು ನಾವು ಸಂಭ್ರಮದಿಂದ ಆಚರಿಸುತ್ತಾ ಇದ್ದೇವೆ. ಈ ಹೊಸ ವರ್ಷವು ನಮಗೆ ಹರುಷವನ್ನು ತರುವಂತಹ ದಿನ. ಯಾಕೆಂದರೆ ಮೊದಲನೇದಾಗಿ ನಾವು ಚಿಂತಿಸಬೇಕಾದರೆ ಈ ಹೊಸ ವರ್ಷ ಯಾವುದಕ್ಕೆ ಹರುಷವನ್ನು ತರುತ್ತದೆ? ಈ ಹೊಸ ವರ್ಷವು ನಮಗೆ ಹರುಷವನ್ನು ತರುತ್ತದೆ ಯಾಕೆ? ಈ ಪ್ರಶ್ನೆಗೆ ಉತ್ತರ ನಮಗೆ ಬೇಕು. ಪ್ರತಿ ವರ್ಷ ನಾವು ಹೊಸ ವರ್ಷವನ್ನು ಆಚರಣೆ ಮಾಡುತ್ತೇವೆ, ಹೌದಲ್ಲ? ಪ್ರತಿ ವರ್ಷ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೇವೆ, ಸಂಭ್ರಮಿಸ್ತೇವೆ. ಒಳ್ಳೆಯ ಉಡುಗೆ ತೊಡುಗೆಗಳನ್ನು ನಾವು ಧರಿಸಿಕೊಳ್ಳುತ್ತೇವೆ, ಒಳ್ಳೆಯ ರುಚಿಕರವಾದ ಆಹಾರಗಳನ್ನು ನಾವು ಸೇವಿಸ್ತೇವೆ, ಅಥವಾ ಮನೆಯಿಂದ ಕುಟುಂಬವಾಗಿ ಹೊರಗೆ ಹೋಗಿ ಸಂತೋಷಿಸುತ್ತೇವೆ, ಮಿತ್ರರೊಡನೆ ಆನಂದಿಸುತ್ತೇವೆ. ಇದೆಲ್ಲವೂ ಸಹಜವಾದದ್ದು ಹಾಗೂ ವಾಡಿಕೆಯಾದದ್ದು. ಆದರೆ ಯಾಕೆ ಈ ಮೊದಲನೇ ದಿನ ನಮಗೆ ಸಂತೋಷವನ್ನು ತರುತ್ತದೆ, ಸಂಭ್ರಮವನ್ನು ತರುತ್ತದೆ? ಅದು ಪ್ರತ್ಯೇಕವಾಗಿ ಕ್ರೈಸ್ತರಾಗಿರುವ ನಮಗೆ, ಕ್ರಿಸ್ತನನ್ನು ವಿಶ್ವಾಸಿಸುವ ನಮಗೆ, ನಿಜವಾದ ಏಕದೇವರಾಗಿರುವ ಸರ್ವಶಕ್ತರಾದ ದೇವರನ್ನ, ಅವರ ವಾಕ್ಯಗಳನ್ನ ನಾವು ನಮ್ಮ ಸ್ವಂತವಾಗಿಸಿಕೊಂಡಿರುವುದಕ್ಕೆ. ಪ್ರಿಯ, ಹೊಸ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಆನಂದವಾಗಿ ಜೀವಿಸ್ತಾ ಇದ್ದೇವೆ. ಯಾವುದಕ್ಕೆ ಈ ಹೊಸ ವರ್ಷ ನಮಗೆ ಆನಂದವನ್ನು ತರುತ್ತದೆ? ಪ್ರಿಯ, ಯಾವುದಕ್ಕೆ ಅಂದರೆ ಸಂಖ್ಯಾಕಾಂಡ ಪುಸ್ತಕವನ್ನು ತೆಗೆದುಕೊಂಡು ನಾವು ಧ್ಯಾನಿಸುತ್ತೇವೆ ಎಂಬುದಾದರೆ, ಸಂಖ್ಯಾಕಾಂಡ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ದೇವರ ಆಶೀರ್ವಾದವನ್ನು ನಾವು ಕಾಣುತ್ತೇವೆ. ಅಂದು ದೇವರು ಮೋಶೆಯೊಡನೆ ಮಾತನಾಡಿ, ಮೋಶೆಗೆ ದೇವರು ಹೇಳಿಕೊಡುತ್ತಾರೆ, ನೀನು ಹೋಗಿ ಆರೋನನ ಬಳಿ ಹೋಗಿ ಹೇಳು, ಪ್ರತಿಯೊಬ್ಬರನ್ನು ಆಶೀರ್ವದಿಸುವುದಕ್ಕೆ, ನೀನು ಆಶೀರ್ವದಿಸುವಾಗ ಈ ಪ್ರಕಾರವಾಗಿ ನೀನು ಆಶೀರ್ವದಿಸಬೇಕು ಎಂಬುದಾಗಿ ದೇವರು ಮೋಶೆಗೆ ಆಶೀರ್ವದಿಸಲು ಕಲಿಸಿಕೊಡುತ್ತಾರೆ. ಇಂದು ನಮಗೆ ಆಶೀರ್ವಾದವನ್ನು ಕೊಡಲು, ಆಶೀರ್ವದಿಸಲು ಕಲಿಸಿದಂತಹ ದಿನ. ನಾವು ಪ್ರತಿಯೊಬ್ಬರು ಸಹ ಮತ್ತೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ ಈ ಲೋಕದಲ್ಲಿ ಕರೆ ಹೊಂದಿದ್ದೇವೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಪರರನ್ನು ಆಶೀರ್ವದಿಸಬೇಕು. ತಂದೆ ತಾಯಿಗಳನ್ನು ನೋಡುವಾಗ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ನಾವು ಪೂರ್ವ ಪ್ರವಾದಿಗಳನ್ನು ನಾವು ನೋಡಿ ಬರುವಾಗ, ಪ್ರವಾದಿಗಳ ಪುಸ್ತಕಗಳಲ್ಲಿ ನಾವು ನೋಡುವಾಗ, ಅಬ್ರಹಾಮನನ್ನು ನೋಡುವಾಗ, ಈಸಾಕನನ್ನು ನೋಡುವಾಗ, ಯಾಕೋಬನನ್ನು ನೋಡುವಾಗ, ಹೀಗೆ ಅನೇಕರನ್ನು ನಾವು ನೋಡುವಾಗ ಅವರು ಆಶೀರ್ವದಿಸುವುದನ್ನು ನಾವು ನೋಡುತ್ತೇವೆ. ಈ ಆಶೀರ್ವಾದವನ್ನ ದೇವರು ಕಲಿಸುತ್ತಾರೆ. ಮೋಶೆಗೆ ಹೇಳ್ತಾರೆ, ನೀನು ಈ ಪ್ರಕಾರವಾಗಿ ನೀನು ಆಶೀರ್ವದಿಸು, ನನ್ನ ನಾಮದಲ್ಲಿ ಅವರನ್ನು ಆಶೀರ್ವದಿಸು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳು. ಸರ್ವೇಶ್ವರ ಸ್ವಾಮಿ ನಿನ್ನನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ಹೇಳು. ಆಶೀರ್ವದಿಸಿ ಸರ್ವೇಶ್ವರ ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ಹೇಳು. ಹೌದು ಪ್ರಿಯರೇ, ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ಕಾಪಾಡಲಿ ಎಂಬುವಂತಹ ವಚನ. ಎರಡನೇದಾಗಿ ನಾವು ನೋಡುತ್ತೇವೆ, ಸರ್ವೇಶ್ವರ ಸ್ವಾಮಿ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಲಿ. ಒಂದು, ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಎರಡನೇದು, ಸರ್ವೇಶ್ವರ ಸ್ವಾಮಿಯು ತನ್ನ ಪ್ರಸನ್ನ ಮುಖದಿಂದ ನನ್ನನ್ನು ನೋಡಲಿ, ನಿಮ್ಮನ್ನು ನೋಡಲಿ ಎಂಬುದಾಗಿ. ಹಾಗೆ ಪ್ರಸನ್ನ ಮುಖದಿಂದ ನೋಡಿದಂತ ಸರ್ವೇಶ್ವರ ನಿಮ್ಮ ಮೇಲೆ ದಯೆ ತೋರಲಿ ಎಂಬುದಾಗಿ ಪ್ರಾರ್ಥಿಸು ಎಂಬುದಾಗಿ ದೇವರು ಮೋಶೆಗೆ ಹೇಳಿಕೊಡುತ್ತಾರೆ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾರೆ. ನೋಡಿ, ಈ 3 ಆಶೀರ್ವಾದವನ್ನ ದೇವರು ಸ್ವತಃ ತಾನೇ ತನ್ನ ಮಕ್ಕಳಿಗೆ ಕಲಿಸಿಕೊಡುತ್ತಾರೆ.
ಪ್ರಿಯ, ನಾವು ಈ ಹೊಸ ವರ್ಷವನ್ನು ನಾವು ಆರಂಭಿಸಿದ್ದೇವೆ. ರಾತ್ರಿ ಪೂಜೆಯಲ್ಲಿ ನಾವು ಆಡಂಬರವಾಗಿ ಆಚರಣೆ ಮಾಡಿದ್ದೇವೆ. ಇದರ ಬೆಳಗಿನ ಪೂಜೆಯಲ್ಲಿ ನಾವು ಆಡಂಬರವಾಗಿ ನಾವು ಬಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ. ತಿಂಡಿ ತಿನಿಸುಗಳನ್ನು ತಿಂದಿದ್ದೇವೆ, ಒಳ್ಳೆಯ ಆಹಾರವನ್ನು ಸೇವಿಸಿದ್ದೇವೆ. ಅದರಿಂದ ನಾನು ಯಾರನ್ನು ಆಶೀರ್ವದಿಸಿದ್ದೇನೆ? ಇಂದು ನಾನು ಯಾರನ್ನು ಆಶೀರ್ವದಿಸಿದ್ದೇನೆ? ಯೋಚಿಸಿ ನೋಡಿ. ನೀವು ನಿಮ್ಮ ತಂದೆ ತಾಯಿಯರ ಮುಂದೆ ಹೋಗಿ ಅಮ್ಮ, ಅಪ್ಪ, ನನ್ನನ್ನು ಆಶೀರ್ವದಿಸು ಎಂದು ಕೇಳಿಕೊಂಡಿರುವಿರಾ? ನಮ್ಮ ಚಿಕ್ಕ ಪ್ರಾಯಗಳಲ್ಲಿ ನಾನು ನೋಡುವಾಗ, ಯುವ ಪ್ರಾಯಗಳಲ್ಲಿ ನಾನು ನೋಡುವಾಗ, ಅಂದಿನಿಂದ ಇಂದಿನವರೆಗೂ ಸಹ ನನ್ನ ವಾಡಿಕೆಯೂ ಸಹ ಪ್ರತಿ ಹೊಸ ವರ್ಷದಲ್ಲಿ, ಹುಟ್ಟಿದ ದಿನಗಳಲ್ಲಿ ಹಾಗೂ ವಿಶೇಷ ದಿನಗಳಲ್ಲಿ ಅವರ ಬಳಿ ಹೋಗಿ ನಾವು ಆಶೀರ್ವಾದವನ್ನು ಕೋರುತ್ತೇವೆ. ನಾನು ಕೋರುತ್ತೇನೆ, ಕಾಲಿಗೆ ಬಿದ್ದು ನಾನು ಆಶೀರ್ವಾದವನ್ನು ಪಡೆಯುತ್ತೇನೆ. ಮಕ್ಕಳು ತಂದೆ ತಾಯಿಯ ಕಾಲುಗಳಿಗೆ ಬಿದ್ದು ಅಪ್ಪ ನನ್ನನ್ನು ಆಶೀರ್ವದಿಸಿ, ಅಮ್ಮ ನನ್ನನ್ನು ಆಶೀರ್ವದಿಸಿ ಎಂದು ಹೇಳುವಂತಹ ದಿನ. ಹಾಗೆ ಹಿರಿಯರ ಮುಂದೆ ಹೋಗಿ ನನ್ನನ್ನು ಆಶೀರ್ವದಿಸಿ ಎಂದು ಕೈಗಳನ್ನು ಜೋಡಿಸುವಾಗ ಹಿರಿಯರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳುವಂತಹ ದಿನ. ಹಾಗೆಯೇ ಪತ್ನಿಯಾದವಳು ತನ್ನ ಪತಿಯ ಬಳಿಗೆ ಹೋಗಿ ನನ್ನನ್ನು ಆಶೀರ್ವದಿಸಿ ಎಂದು ಕೇಳುವಾಗ ಆಶೀರ್ವದಿಸುವಂತಹ ದಿನ. ಪ್ರೇಮ, ವಿಶೇಷವಾಗಿ ಪತ್ನಿಯರು ತನ್ನ ಪತಿಯಲ್ಲಿ ಆಶೀರ್ವಾದವನ್ನು ಕೋರುವುದು ತುಂಬಾ ವಿರಳವಾಗಿ ಹೋಯಿತು. ಪತ್ನಿಯರು ತನ್ನ ಪತಿಯಲ್ಲಿ ಆಶೀರ್ವಾದವನ್ನು ಕೋರುವುದಿಲ್ಲ. ಯಾಕೆಂದರೆ ಅವನು ನನಗೆ ಸರಿಸಮಾನನಾಗಿದ್ದಾನೆ ಅಥವಾ ಬಹಳ ಸಂಗಾತಿಯಾಗಿದ್ದಾನೆ, ಹೌದಾದರೆ ಅದರ ಮೌಲ್ಯವನ್ನು ಅರಿಯುವುದಿಲ್ಲ. ಒಂದು ಪತ್ನಿಯಾದವಳು ತನ್ನ ಪತಿಯ ಆಶೀರ್ವಾದವನ್ನು ಪಡೆಯಬೇಕು. ಏಕೆಂದರೆ ಆ ಪತಿಯ ಮೂಲಕ ಏಕಾಂಗಿಯಾಗಿ ಜೀವಿಸುವಂತಹ ಪತ್ನಿಯಾದವಳು ಕೌಟುಂಬಿಕ ಜೀವಿತದಲ್ಲಿ ಗೃಹಿಣಿಯಾಗುತ್ತಾಳೆ. ಆ ಸ್ಥಾನವನ್ನು ಕೊಡುವಂಥದ್ದು ಪತಿ. ದೈವಚಿತ್ತಕ್ಕನುಸಾರವಾಗಿ ಆರಿಸಲ್ಪಟ್ಟಂತಹ ಪತಿಯು ತನ್ನ ಪತ್ನಿಗೆ ದೈವಚಿತ್ತಕ್ಕನುಸಾರವಾಗಿ ತನ್ನ ಪಕ್ಕೆಲವಾಗಿ ಸಿಕ್ಕುವಂತಹ ಪತಿಯ ಮುಂದೆ ವಿಧಿಯಳಾಗಿ ನಡೆದುಕೊಳ್ಳುವಾಗ ಪತ್ನಿಯಾದವಳು ತನ್ನ ಪತಿಯಲ್ಲಿ ಆಶೀರ್ವಾದವನ್ನು ಕೋರಬೇಕು. ಆಕೆಗೆ ತಾಯ್ತನವನ್ನು ಕೊಡುವಂಥದ್ದು ಪತಿ. ತಾಯ್ತನವನ್ನು ಕೊಡುವಂಥದ್ದು ಪತಿ. ಸಮಾಜದಲ್ಲಿ ಸ್ಥಾನಮಾನವನ್ನು ಕೊಡುವಂಥದ್ದು ಪತಿ. ಮಕ್ಕಳನ್ನು ಹೊತ್ತು ಸಾಕಿ ಸಲಹಿ ಸಮೂಹದಲ್ಲಿ ಒಂದು ಹೆಸರನ್ನು ಪಡೆದಿರುವಂತಹ ಅವಳು ವಿವಾಹವಾದ ಬಳಿಕ 2 ಹೆಸರುಗಳನ್ನು ಪಡೆದುಕೊಳ್ಳುತ್ತಾಳೆ. ಈಗ ನನ್ನ ಹೆಸರು ರೊಸಾರಿಯೋ, ನನ್ನ ಪತ್ನಿ ಹೆಸರು ಮರಿಯಾ. ಅವ ವಿವಾಹವಾದ ಬಳಿಕ ಹೇಳುವುದುಂಟು ಮರಿಯ ರೊಸಾರಿಯೋ, ಮಿಸಸ್ ರೊಸಾರಿಯೋ. ಒಂದು ಹೆಸರು ಆಕೆಗೆ 2 ಹೆಸರುಗಳಾಗಿ ಬದಲಾವಣೆಯಾಗುತ್ತದೆ. ಹೀಗೆ ಪತ್ನಿಯಾದವಳು ಈ ದಿನಗಳಲ್ಲಿ ತನ್ನ ಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಎಲ್ಲ ಸ್ಥಾನಮಾನಗಳನ್ನು ದೇವರು ತನ್ನ ಪತಿಯ ಮೂಲಕವಾಗಿ ತನ್ನ ಪತ್ನಿಗೆ ಕೊಡುತ್ತಾರೆ. ಹಾಗೆಯೇ ಮಕ್ಕಳು ತನ್ನ ತಂದೆ ತಾಯಿಯಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮುಖ್ಯವಾಗಿ ತಂದೆಯ ಆಶೀರ್ವಾದವು ಮನೆಗೆ ಅತಿ ಶ್ರೇಷ್ಠವಾದದ್ದು. ಏಕೆಂದರೆ ದೇವರಿಂದ ಆರಿಸಲ್ಪಟ್ಟಂತಹ ತಂದೆಯ ಸ್ಥಾನದಲ್ಲಿರುವಂತಹ ಪತಿ ಹಾಗೂ ತಂದೆಯಾಗಿರುವಂತಹ ವ್ಯಕ್ತಿ ದೇವರಿಂದ ಆರಿಸಲ್ಪಟ್ಟು ಕುಟುಂಬವನ್ನ ಸಾಕಿ ಸಲಹಲು ಕರೆ ಹೊಂದಿರುತ್ತಾನೆ. ಕಷ್ಟ, ನಷ್ಟ, ದಾರಿದ್ರ್ಯ, ರೋಗ, ಸಮಸ್ಯೆ ಇವೆಲ್ಲವೂ ಇದ್ದರೂ ಸಹ ತನ್ನ ಕುಟುಂಬವನ್ನು ನಾನು ನಡೆಸಬೇಕು, ತನ್ನ ಹೆಂಡತಿ ಮಕ್ಕಳನ್ನು ಸಾಕಿ ಸಲಹಬೇಕು, ನನ್ನ ತಂದೆ ತಾಯಿಯನ್ನು ನಾನು ಸಾಕಿ ಸಲಹಬೇಕು, ನನ್ನ ಒಡ ಹುಟ್ಟಿದವರನ್ನು ಸಾಕಿ ಸಲಹಬೇಕು ಎಂಬುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆತನ ಹಗಲು ರಾತ್ರಿ ತನ್ನ ನೋವನ್ನು ಮರೆತು, ತನ್ನ ರೋಗವನ್ನು ಮರೆತು, ತನ್ನ ಸಮಸ್ಯೆಯನ್ನು ಮರೆತು ತನ್ನ ಕುಟುಂಬಕ್ಕಾಗಿ ಮಾತ್ರವೇ ಆತನು ಜೀವಿಸುತ್ತಾನೆ. ಸಾಲ ಮಾಡುತ್ತಾನೆ, ಭಿಕ್ಷೆ ಬೇಡುತ್ತಾನೆ, ಈ ಆಳ್ವಿಕೆಗೆ ಒಳಗಾಗುತ್ತಾನೆ, ದೂಷಣೆಗೆ ಒಳಗಾಗುತ್ತಾನೆ, ನಿಂದನೆಗೆ ಒಳಗಾಗುತ್ತಾನೆ. ಜೀವನದ ಸಮಸ್ಯೆಗಳಲ್ಲಿ ಅವನು ಕೆಲವು ಬಾರಿ ಕುಡುಕನಾಗಿ ಹೋಗುತ್ತಾನೆ. ಜೀವನದ ಸಮಸ್ಯೆಯಲ್ಲಿ ಆಕೆ ಕೆಲವು ಸಾರಿ ಮಾನಸಿಕ ರೋಗಿಯಾಗಿ ಹೋಗುತ್ತಾನೆ. ಏನು ಕಾರಣ? ನಾನು ಕಾರಣ, ನನ್ನ ಕುಟುಂಬ ಕಾರಣ, ಪತ್ನಿಯಾದವಳು ಕಾರಣ, ಮಕ್ಕಳಾದವರು ಕಾರಣ. ಯಾಕೆಂದರೆ ತಂದೆಯ ಪ್ರೀತಿಯನ್ನ ಅರಿಯದ, ಪತಿಯ ಪ್ರೀತಿಯನ್ನು ಅರಿಯದ ಮಕ್ಕಳು ಅಥವಾ ತಾಯಿಯನ್ನು ನಾವು ನೋಡುತ್ತೇವೆ. ಪ್ರೀತಿಯ ಕೊರತೆ, ಪ್ರೀತಿ ಇಲ್ಲದ ಕಾರಣವನ್ನು ಸೊರಗಿ ಹೋಗುತ್ತಾನೆ, ಕೊರಗಿ ಹೋಗುತ್ತಾನೆ, ಆರೈಕೆ ಇರುವುದಿಲ್ಲ. ಆದರೂ ಸಹ ಅವನು ತನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾನೆ, ತನ್ನ ಕುಟುಂಬಕ್ಕಾಗಿ ಹಗಲು ಇರುಳು ಅವನು ದುಡಿಯುತ್ತಾನೆ, ತನ್ನ ಕುಟುಂಬವನ್ನು ಕಣ್ಣಿನಂತೆ ಕಾಯುತ್ತಾನೆ.
ಸಮಸ್ಯೆಗಳು ಬಂದರೆ ಅದೇನಾದರೂ ಮಾಡಿ ಅವುಗಳಿಂದ ಸಂರಕ್ಷಿಸಬೇಕು ನನ್ನ ಪತ್ನಿಯನ್ನು, ಮಕ್ಕಳನ್ನು, ಎತ್ತವರನ್ನು, ಕುಟುಂಬವನ್ನು ಎಂಬುದಾಗಿ ಹೋರಾಟ ಮಾಡುತ್ತಾನೆ. ಊರನ್ನು ಬಿಟ್ಟು ಬೇರೆ ಊರುಗಳಿಗೆ ಹೋಗುತ್ತಾನೆ, ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗುತ್ತಾನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಇಂತಹ ಒಂದು ತಂದೆಯನ್ನ, ಇಂತಹ ಒಂದು ಪತಿಯನ್ನು ಪಡೆದಿರುವಂತಹ ನೀನು, ಅಥವಾ ನಿನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಯನ್ನು ಪಡೆದಿರುವ ನೀನು ಆಶೀರ್ವಾದವನ್ನು ಕೋರಲೇಬೇಕು. ನಿನ್ನ ಪತಿಯ ಆಶೀರ್ವಾದ ಮುಖ್ಯ, ನಿನ್ನ ಎತ್ತವರ ಆಶೀರ್ವಾದ ಮುಖ್ಯ ಎಂಬುದನ್ನು ಮರೆಯಬೇಡ ನನ್ನ ಸಹೋದರನೇ, ಸಹೋದರಿಯೇ. ಇಂದು ನಿನ್ನ ಮಕ್ಕಳನ್ನ, ನಿನ್ನ ಎತ್ತವರ ಬಳಿ ಆಶೀರ್ವಾದವನ್ನು ಪಡೆದು ನಿನ್ನ ಮಕ್ಕಳನ್ನು, ನಿನ್ನ ಪತ್ನಿಯನ್ನು ಆಶೀರ್ವದಿಸುವಂತಹ ದಿನ, ನಿನ್ನ ಮುಂದೆ ಇರುವಂತಹ ಒಡ ಹುಟ್ಟಿದವರನ್ನು, ನೆರೆಯವರನ್ನು ಆಶೀರ್ವದಿಸುವಂತಹ ದಿನ, ಪ್ರಾಯ ತುಂಬಿದವರಲ್ಲಿ ಹೋಗಿ ಆಶೀರ್ವಾದವನ್ನು ಕೇಳುವಂತಹ ದಿನ. ಪ್ರಿಯ ಸಹೋದರನೇ, ಸಹೋದರಿಯೇ, ಅದಕ್ಕೆ ನಾವು ಕೀರ್ತನೆಗಾರ ಹೇಳುವಾಗಲೂ ಸಹ ಕೀರ್ತನೆಗಾರನಲ್ಲಿ ನಾವು ನೋಡುತ್ತೇವೆ, ಅವನು ಹೇಳ್ತಾನೆ, ಹರಸು ದೇವ ನಮ್ಮನ್ನು ಆಶೀರ್ವದಿಸು. ಕೀರ್ತನೆಗಾರ ದೇವರ ಬಳಿ ಹೋಗಿ ನಿಂತು ಕೇಳುತ್ತಾನೆ, ದೇವಾ ನನ್ನನ್ನು ಆಶೀರ್ವದಿಸು. ಬ್ಲೆಸ್ ಮಿ ಮೈ ಲಾರ್ಡ್, ಬ್ಲೆಸ್ ಮಿ ಮೈ ಲಾರ್ಡ್. ಆಶೀರ್ವಾದವನ್ನು ಕೋರುವ ದಿನ. ತನ್ನ ಪತಿಯ ಪಾದಗಳಲ್ಲಿ ಬಿದ್ದು ಆಶೀರ್ವಾದವನ್ನು ನಾವು ನೋಡುತ್ತೇವೆ. ನಮ್ಮ ಹಿಂದೂ ಸಹೋದರರ ವಾಡಿಕೆಯಲ್ಲಿ ತನ್ನ ಪತಿಯ ಬಳಿ ಕಾಲುಗಳಲ್ಲಿ ಬಿದ್ದು ಆಶೀರ್ವಾದವನ್ನು ಕೇಳುತ್ತಾರೆ. ಸಿರಿವಂತಿಕೆ ಇಲ್ಲ ಅಲ್ಲಿ, ಸೌಂದರ್ಯವಿಲ್ಲ ಅಲ್ಲಿ, ಪ್ರೀತಿ ಮಾತ್ರವೇ ವ್ಯಕ್ತವಾಗುತ್ತದೆ. ಇನ್ನು ಕೆಲವರನ್ನು ನಾವು ನೋಡುತ್ತೇವೆ, ಯಾರ್ಯಾರೋ ಬಳಿ ಹೋಗಿ ಆಶೀರ್ವಾದವನ್ನು ಕೋರುತ್ತಾರೆ, ಗುರುಗಳ ಬಳಿ ಆಶೀರ್ವಾದವನ್ನು ಕೋರುತ್ತಾರೆ, ಅಥವಾ ಬ್ರದರ್ ಸಿಸ್ಟರ್ಸ್ಗಳ ಬಳಿ ಹೋಗಿ, ಶುಶ್ರೂಷಕರ ಬಳಿ ಆಶೀರ್ವಾದವನ್ನು ಕೋರುತ್ತಾರೆ, ಪಕ್ಕದ ಮನೆಯವರ ಬಳಿ ಹೋಗಿ ಆಶೀರ್ವಾದವನ್ನು ಕೋರುತ್ತಾರೆ, ಬೇಡವಾದವರ ಬಳಿ ಹೋಗಿ ಆಶೀರ್ವಾದವನ್ನು ಕೋರುತ್ತಾರೆ. ಆದರೆ ಸ್ವಂತ ಕುಟುಂಬದಲ್ಲಿ ತನ್ನ ತಂದೆ ತಾಯಿ ಆಶೀರ್ವಾದವನ್ನು ಕೋರುವುದಿಲ್ಲ, ತನ್ನ ಎತ್ತವರ ಆಶೀರ್ವಾದವನ್ನು ಕೋರುವುದಿಲ್ಲ, ತನ್ನ ಪತಿಯ ಆಶೀರ್ವಾದವನ್ನು ಕೋರುವುದಿಲ್ಲ. ಪ್ರಿಯ ಹೊಸ ವರ್ಷ ಬಂದಿದೆ ನಿಜ, ಆದರೆ ಈ ಹೊಸ ವರ್ಷ ಕೇವಲ ಸಂಖ್ಯೆಗಳು ಮಾತ್ರ ಬದಲಾವಣೆ, ಸಂಖ್ಯೆಯ ಬದಲಾವಣೆ ಅಷ್ಟೇ. ಹುಟ್ಟಿದ ಸೂರ್ಯನು ಸೂರ್ಯನಾಗಿ ಇದ್ದಾನೆ, ಇದ್ದ ಕಡೆಯೇ ಇದ್ದಾನೆ, ಚಂದ್ರನು ಇದ್ದ ಕಡೆಯೇ ಇದ್ದಾನೆ, ಗಿಡಮರಗಳು ಇರುವ ಕಡೆಯೇ ಇದೆ. ಸಂಖ್ಯೆಯು ಮಾತ್ರ ಬದಲಾವಣೆಯಾಗಿದೆ. ನಿನ್ನೆ ಇದ್ದಂತೆಯೇ ಬೆಳೆದಂತಹ ವೃಕ್ಷವು ಇಂದಿಗೂ ಹಾಗೆಯೇ ಇದೆ, ಬೆಟ್ಟವು ಕದಲದಂತೆ ಇಂದಿಗೂ ಹಾಗೆಯೇ ಇದೆ, ಸಮುದ್ರ ಕದಲದಂತೆ ಹಾಗೆಯೇ ಇದೆ, ಪ್ರಕೃತಿ ಹಾಗೆಯೇ ಇದೆ. ಹಾಗೆಯೇ ನಾನು ಮತ್ತು ನೀವು ಸಹ ಹಾಗೆಯೇ ಇದ್ದೇವೆ. ಬದಲಾವಣೆ ಇಲ್ಲ, ಆಶೀರ್ವಾದದ ಜೀವನವಿಲ್ಲ, ಪ್ರೀತಿ ಇಲ್ಲ, ಕ್ಷಮೆ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ, ಮನಪರಿವರ್ತನೆ ಇಲ್ಲ. ಮಾತ್ರ ಒಂದೇ ಉಂಟು, ಹೊಸ ವರ್ಷ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ನಾನು ಬದಲಾವಣೆಯಾಗಬೇಕು, ನನ್ನ ಜೀವನ ಬದಲಾವಣೆಯಾಗಬೇಕು. ಈವರೆಗೂ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ 20, 30, 40, 50, 60, 70, 80 ಹೊಸ ವರ್ಷದ ದಿನಗಳು ಬಂದು ಹೋಯಿತು, ಹ್ಯಾಪಿ ನ್ಯೂ ಇಯರ್ ಎಂದು ಹೇಳಿ ಆಯಿತು. ಆದರೆ ಇದುವರೆಗೂ ನನ್ನ ಜೀವಿತದಲ್ಲಿ ಯಾವುದರಲ್ಲಿ ನಾನು ಬದಲಾವಣೆಯಾಗಿದ್ದೇನೆ? ಯಾಕೆ ಬದಲಾವಣೆಯಾಗುತ್ತಾ ಇಲ್ಲ? ಯಾವುದಕ್ಕಾಗಿ ನನ್ನ ಜೀವನದಲ್ಲಿ ಇನ್ನೂ ಬದಲಾವಣೆ ಇಲ್ಲ? ಇದುವೇ ಮುಖ್ಯವಾದದ್ದು. ಹೊಸ ವರ್ಷವಲ್ಲ, ಕ್ಯಾಲೆಂಡರ್ನಲ್ಲಿ ಬದಲಾವಣೆಯಾಗುವಂತ ಸಂಖ್ಯೆಯ ಹೊಸತನಕ್ಕೆ ಏನು ಪ್ರಯೋಜನವಿಲ್ಲ. ನಾನು ಬದಲಾವಣೆಯಾಗಬೇಕು. ನಾನು ಬದಲಾವಣೆಯಾಗದೆ ಹೋದ ಒಂದು ಸ್ವಭಾವದಲ್ಲಿ ಬದಲಾವಣೆ ಆಗೋದಾದರೆ ಏನು ಪ್ರಯೋಜನವಿಲ್ಲ. ನಾನು ಬದಲಾವಣೆ ಆಗದ ಕಾರಣವೇ ನನಗೆ ದೇವರ ಆಶೀರ್ವಾದವಿಲ್ಲ, ದೇವರ ಕೃಪೆ ಇಲ್ಲ. ಆದರೂ ದೇವರು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹೇಳ್ತಾರೆ, ಈ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸಿದ್ದೇನೆ. ಆಶೀರ್ವಾದದ ದಿನ. ಈ ಆಶೀರ್ವಾದದ ದಿನದಲ್ಲಿ ಆಶೀರ್ವಾದವನ್ನು ಸ್ಮರಿಸಿ ನಾನು ದೇವರ ಮುಂದೆ ವಿನಮ್ರನಾಗಿ ಜೀವಿಸಲು ಪ್ರಯತ್ನಿಸಬೇಕು. ಸಮಾಜದಲ್ಲಿ ವಿನಮ್ರನಾಗಿ ಜೀವಿಸಲು ಪ್ರಯತ್ನಿಸಬೇಕು. ಕುಟುಂಬದಲ್ಲಿ ವಿನಮ್ರನಾಗಿ ಜೀವಿಸಲು ಪ್ರಯತ್ನಿಸಬೇಕು. ಬೇರೆಯವರಲ್ಲಿ ವಿಚಾರಣೆಯಲ್ಲಿ ನಾನು ವಿನಮ್ರನಾಗಿ ಜೀವಿಸಲು ನಾನು ಪ್ರಯತ್ನಿಸಬೇಕು. ದೇವರು ಹೇಳಿದಂತೆ ನಾನು ಪರರನ್ನು ಆಶೀರ್ವದಿಸಬೇಕು. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ನೀನು ಆಶೀರ್ವದಿಸು ಎಂಬುದಾಗಿ
ದೇವರು ಮೋಶೆಗೆ ಹೇಳಿಕೊಡುತ್ತಾರೆ, ಆರೋನನಿಗೆ ನೀನು ಹೋಗಿ ಹೇಳಿ ಇಸ್ರಾಯೇಲರನ್ನು ಈ ರೀತಿಯಾಗಿ ಆಶೀರ್ವದಿಸು ಎಂಬುದಾಗಿ. ಅಂದರೆ ಈ ಒಂದು ವಾಕ್ಯದ ನಿಮಿತ್ತವಾಗಿ ಶಾಂತಿಯನ್ನು ನಾವು ನೋಡುತ್ತೇವೆ. ದೇವರ ಶಾಂತಿಯನ್ನು ಅನುಭವಿಸುವುದನ್ನ ಹಾಗೂ ದೇವರ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುವುದನ್ನ, ಪ್ರಸನ್ನ ಮುಖದಿಂದ ನಮ್ಮನ್ನು ದೇವರು ನೋಡುವಂತೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡುತ್ತಾರೆ. ಈ ಸಮಯದಲ್ಲಿ ದೇವರು ನಿನ್ನನ್ನು ಪ್ರಸನ್ನ ಮುಖದಿಂದ ನೋಡುತ್ತಾ ಇದ್ದಾರೆ. ಪ್ರಭು ದೇವರು ನಿಮಗೆ ಶಾಂತಿಯನ್ನು ಕೊಡುತ್ತಾ ಇದ್ದಾರೆ. ದೇವರು ನಿನಗೆ ಕೃಪಾ ಕಟಾಕ್ಷನಿಟ್ಟು ನಿನ್ನನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಅದಕ್ಕೆ ನಾವು ನೋಡುತ್ತೇವೆ ಈ ದಿನದಲ್ಲಿ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ದೇವರ ಪುತ್ರನ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ತಮ್ಮ ದೇವರು ತನ್ನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿದ್ದಾರೆ. ದೇವರ ಪುತ್ರನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿದ್ದಾರೆ. ಯಾವುದಕ್ಕಾಗಿ? ನಾನು ಪ್ರೀತಿಸುವುದಕ್ಕಾಗಿ, ಕ್ಷಮಿಸುವುದಕ್ಕಾಗಿ, ಪರಿವರ್ತನೆ ಹೊಂದುವುದಕ್ಕಾಗಿ, ಹೊಸ ಜೀವನವನ್ನು ಆರಂಭಿಸುವುದಕ್ಕಾಗಿ ದೇವರ ಆತ್ಮನನ್ನು ನಮಗೆ ಕೊಟ್ಟಿದ್ದಾರೆ. ಅದು ತನ್ನ ತಂದೆಯಾಗಿರುವಂತಹ ಸರ್ವೇಶ್ವರ ಸ್ವಾಮಿ ತನ್ನ ಪುತ್ರನ ಆತ್ಮವನ್ನು ನನಗೂ ನಿಮಗೂ ಕೊಟ್ಟಿದ್ದಾರೆ. ಪ್ರಿಯ ಸಹೋದರನೇ ಸಹೋದರಿ, ಆದ್ದರಿಂದ ನಾವು ದೇವರ ಅನುಗ್ರಹದಿಂದಲೇ ನಾವು ಜೀವಿಸುತ್ತಾ ಇದ್ದೇವೆ. ದೇವರ ಆಶೀರ್ವಾದದಿಂದಲೇ ನಾವು ಜೀವಿಸುತ್ತಾ ಇದ್ದೇವೆ. ಆ ದೇವರ ಆಶೀರ್ವಾದದಿಂದ ನಾವು ಜೀವಿಸುತ್ತಿರುವುದರಿಂದ ನಾವು ಮನೆಯ ಆಳಲ್ಲ, ಮಗನಾಗಿದ್ದೇವೆ, ವಾರಸುದಾರರಾಗಿದ್ದೇವೆ. ದೇವರ ವಾರಸುದಾರರಾಗಿದ್ದೇವೆ, ಮಗನಾಗಿದ್ದೇವೆ, ಮನೆಯ ಆಳಾಗಿಲ್ಲ. ನಮಗೆಲ್ಲ ಸ್ವತಂತ್ರ ಉಂಟು. ಆ ದೇವರಲ್ಲಿ ನಾವು ಏನನ್ನು ಕೇಳಲು ಸಹ ಸಾಧ್ಯ. ಒಂದು ತಂದೆಯಾದಂಥ ನಾನು, ತಾಯಿಯಾದಂತಹ ನಾನು, ಅಥವಾ ಮಕ್ಕಳಾದಂತಹ ನಾನು ನನ್ನ ಹಿರಿಯರಲ್ಲಿ ಹೋಗಿ ಕೇಳುವಾಗ ಅವರು ಇಲ್ಲ ಎಂದು ಹೇಳ್ತಾರೆ. ಅಪ್ಪ ನನಗೆ ಏನಾದರೂ ಕೊಡು ಎಂದು ಕೇಳುವಾಗ ನಿನ್ನ ತಂದೆಯಾದವನು ಕೊಡದೇ ಇರುತ್ತಾನ, ನಿನ್ನ ಪತಿಯಾದವನು ಕೊಡದೇ ಇರುತ್ತಾನ, ಪತ್ನಿಯಾದವಳು ಕೊಡದೇ ಇರುತ್ತಾರ? ಕೊಡುತ್ತಾರೆ. ಏನು ಸಹ ಕೇಳಿದರೂ ಸಹ ಇಂದು ನಮ್ಮ ಕುಟುಂಬದಲ್ಲಿ ನಾವು ಪಡೆದುಕೊಳ್ಳುತ್ತೇವೆ. ಹೀಗಿರುವಾಗ ನಾನು ದೇವರ ಮಗನಾಗಿ ಪ್ರಭು ಯೇಸುವಿನ ಆತ್ಮವನ್ನು ಪಡೆದುಕೊಂಡು ನಾನು ಮನೆಯ ಆಳಾಗದೆ ಮನೆಯ ಮಗನಾಗಿರುವಾಗ ದೇವರು ನನಗೆ ಏನನ್ನು ತಾನೇ ಕೊಡದೇ ಇರುತ್ತಾನೆ. ನಾನು ವಾರಸುದಾರನಾಗಿದ್ದೇನೆ, ದೇವರ ಸಾಮ್ರಾಜ್ಯಕ್ಕೆ ವಾರಸುದಾರನಾಗಿದ್ದೇನೆ, ದೇವರ ರಾಜ್ಯಕ್ಕೆ ನಾನು ವಾರಸುದಾರನಾಗಿದ್ದೇನೆ. ಹೌದು, ಕಾರಣ ನಾನು ದೇವರ ಕೃಪೆಯಿಂದ ತುಂಬಿದ್ದೇನೆ, ದೇವರ ಪ್ರಸನ್ನತೆಯಿಂದ ನಾನು ತುಂಬಿದ್ದೇನೆ. ನೋಡಿ, ಇಂದಿನ ದಿನದಲ್ಲಿ ಶುಭ ಸಂದೇಶವನ್ನು ಧ್ಯಾನಿಸುವಾಗ ಲೂಕನು ಬರೆದ ಶುಭ ಸಂದೇಶದಲ್ಲಿ 2ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ಹೋಗಬೇಕಾದ್ರೆ 16-21 ವಚನಗಳನ್ನು ಧ್ಯಾನಿಸಿ ಹೋಗಬೇಕಾದ್ರೆ ಕುರುಬರು ಯೇಸು ಬಾಲರನ್ನ ಸಂಧಿಸಲು ಬರುವುದನ್ನು ನಾವು ನೋಡುತ್ತೇವೆ. ಈ ಕುರುಬರಿಗೆ ಯೇಸು ಯಾರು ಎಂದು ಗೊತ್ತಿಲ್ಲ, ಅವನಾರು ಎಂದು ಗೊತ್ತಿಲ್ಲ, ಇಮ್ಯಾನುವೇಲ್ ಎಂದು ಗೊತ್ತಿಲ್ಲ, ಬರಲಿರುವಂತಹ ರಕ್ಷಕರೆಂದು ಗೊತ್ತಿಲ್ಲ. ದೇವದೂತರು ಕುರುಬನಿಗೆ ಕಾಣಿಸಿಕೊಂಡರು. ಒಬ್ಬ ದೀನ ಕುರುಬನಿಗೆ ದೇವರು, ಕುರಿಗಾಯುವವರಿಗೆ ದೇವರು ಕಾಣಿಸಿಕೊಂಡರು. ಒಬ್ಬರಿಗಲ್ಲ, ಅಲ್ಲಿದ್ದಂತ ಕುರುಬನಿಗೆ ಕಾಣಿಸಿಕೊಂಡರು. ನೀವು ಹೋಗಿ ಬೆತ್ಲೆಹೇಮಿನಲ್ಲಿ ಒಂದು ದನದ ಕೊಟ್ಟಿಗೆಯಲ್ಲಿ ಲೋಕರಕ್ಷಕನಾಗಿರುವಂತಹ ದೇವರು ಹುಟ್ಟಿದ್ದಾನೆ, ನೀವು ಹೋಗಿ ಆತನನ್ನು ಸಂಧಿಸಿ, ನಿಮಗೆ ದಾರಿ ತೋರಿಸಲು ನಾನು ಆಕಾಶದಲ್ಲಿ ನಕ್ಷತ್ರವನ್ನಿಟ್ಟಿದ್ದೇನೆ, ಆ ನಕ್ಷತ್ರ ಹಿಂಬಾಲಿಸಿ ಹೋಗಿ, ಅದು ಎಲ್ಲಿ ನಿಲ್ಲುತ್ತದೋ ಅಲ್ಲಿ ಆ ಸ್ಥಳದಲ್ಲಿ ದೈವಪುತ್ರನು ಅಲ್ಲಿ ಜನಿಸಿದ್ದಾನೆ ಎಂಬುದಾಗಿ. ಮೊಟ್ಟ ಮೊದಲನೆಯದಾಗಿ ಪ್ರಭು ಯೇಸುವನ್ನು ಸಂಧಿಸಿದ್ದು ಒಬ್ಬ ದೀನನಾದವನು, ದರಿದ್ರನಾದವನು, ಕುರುಬನು, ಜನಸಮೂಹದಲ್ಲಿ ಬೇಡವೆಂದು ತೆಗಳಲ್ಪಟ್ಟವನು, ತಿರಸ್ಕರಿಸಲ್ಪಟ್ಟವನು. ಪ್ರೀಸಲು ಯಾವ ರಾಜ್ಯನೂ ಹೋಗಲಿಲ್ಲ. ಫಾರೋನ ರಾಜ್ಯದಲ್ಲಿ ಹುಟ್ಟಿದಂತಹ ಪ್ರಭು ಯೇಸುವನ್ನು ಕಾಣಲು ಫಾರೋನ ರಾಜ್ಯನೂ ಸಹ ಹೋಗಲಿಲ್ಲ. ಹೀಗೆ ದೀನರಾದ ದರಿದ್ರರಾದಂತಹ ಕುರುಬರು ದೇವರನ್ನ ನೋಡಲು ಹೋದರು, ಯೇಸುವನ್ನ ನೋಡಲು ಹೋದರು.
ದೇವರು ಆ ಕುರುಬನ ಯೇಸುವಿನ ಬಳಿಗೆ ಹೋಗೋದಕ್ಕೆ ಮುಂಚಿತವಾಗಿ ಕುರುಬನಿಗೆ ಹೇಳಿ ಕಳುಹಿಸಿದರು. ಎಲ್ಲ ಸಂದೇಶವನ್ನು ಅವರಿಗೆ ಕೊಟ್ಟು ಕಳುಹಿಸಿದ್ದರು. ದೇವದೂತರು ಏನನ್ನು ಹೇಳಿದರು ಎಂಬುದನ್ನು ಕೇಳಿದಂತಹ ಜೋಸೆಫರಿಗೂ ಮಾತೆ ಮರಿಯಮರಿಗೂ ವಿಸ್ಮಯವಾಯಿತು. ಗಾಬ್ರಿಯೇಲ ದೂತರು ಮಾತೆ ಮರಿಯಮರಿಗೆ ಸಂದೇಶವಿತ್ತರು ದರ್ಶನದ ಮೂಲಕವಾಗಿ. ಜೋಸೆಫರಿಗೆ ಗಾಬ್ರಿಯೇಲ ದೂತರು ಕನಸಿನಲ್ಲಿ ಮಾತನಾಡಿದರು. ಇಲ್ಲಿ ಮೂರನೇದಾಗಿ ನಾವು ನೋಡುತ್ತೇವೆ, ಕುರುಬರು ಗಾಬ್ರಿಯೇಲ ದೂತನನ್ನ ನೋಡಿದರು. ನಾಲ್ಕನೇದಾಗಿ ನಾವು ನೋಡುತ್ತೇವೆ, 3 ರಾಯರು ಪ್ರಭು ಯೇಸುವನ್ನ ಸಂಧಿಸಲು ಹೋಗಲು ಗಾಬ್ರಿಯೇಲ ದೂತನ ಸಂದೇಶವನ್ನು ನಾವು ನೋಡುತ್ತೇವೆ. ಹೀಗೆ 4ನೇದಾಗಿ ನಾವು ನೋಡುವಾಗ ಸಿಮಿಯೋನನು, ಪ್ರವಾದನೆಯನ್ನು ಪಡೆದಂತ, ದೇವರ ಕೃಪೆಯನ್ನು ಪಡೆದಂತ ಸಿಮೋನನು ಆ ಪ್ರಭು ಯೇಸು ಬಾಲಯೇಸುವನ್ನು ಕೈಗಳಲ್ಲಿ ಹೊತ್ತುಕೊಳ್ಳುವಾಗ ದೇವರು ಅವರೊಡನೆ ಮಾತನಾಡಿದಂತಹ ಶಬ್ದ. 5ನೇದಾಗಿ ನಾವು ನೋಡುತ್ತೇವೆ, ವಿಧವೆಯಾಗಿದ್ದಂತಹ ಅನ್ನಳ ಪ್ರವಾದನೆ. ಮುಖ್ಯವಾಗಿ ನಾವು ನೋಡುವಾಗ ಯೆಶಾಯ ಪ್ರವಾದನೆಯ ಮೂಲಕವಾಗಿ ಪ್ರಭು ಯೇಸು ಈ ಲೋಕದಲ್ಲಿ ಹುಟ್ಟುತ್ತಾರೆ ಎಂಬುದು ಪ್ರಿಯರೇ, ಈ ಎಲ್ಲ ವಿಧವಾದಂತಹ ಸಂದೇಶಗಳು ಪವಿತ್ರಾತ್ಮಭರಿತ ಸಂದೇಶಗಳು. ಪ್ರಭು ಯೇಸು ಈ ಲೋಕಕ್ಕೆ ಬಂದರು, ಇವರೇ ಸಂರಕ್ಷಕರು, ಇವರೇ ರಕ್ಷಕರು, ಇವರೇ ಪಾಪ ವಿಮೋಚಕರು ಎಂಬುದನ್ನು ವ್ಯಕ್ತಪಡಿಸಿದಂತಹ ದಿನವಾಗಿದೆ ಈ ದಿನ. ಅದಕ್ಕಾಗಿ ಈ ಧರ್ಮಸಭೆಯಿಂದ ತಾಯಿ ಮಾತೆ ಮರಿಯಮ್ಮನವರಿಗಾಗಿ ಈ ದಿನವನ್ನು ಬದಿಗೊತ್ತಿದೆ. ರಕ್ಷಕರನ್ನು ಹೊತ್ತಂತಹ ತಾಯಿ, ದೇವರ ತಾಯಿ ಪ್ರಭು ಯೇಸುವನ್ನು ನೋಡುತ್ತೇವೆ. ಯೇಸುಗೆ 2 ಗುಣ, 2 ಸ್ವಭಾವ, ಒಂದು ದೈವ ಸ್ವಭಾವ, ಒಂದು ಮನುಷ್ಯ ಸ್ವಭಾವ. ದೈವ ಸ್ವಭಾವ, ಮನುಷ್ಯ ಸ್ವಭಾವ. ದೈವ ಸ್ವಭಾವದಲ್ಲಿ ತನ್ನ ದೈವತ್ವದ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಪಡೆದಂತಹ ಪ್ರಭು ಯೇಸು ಈ ಲೋಕವನ್ನು ಜಯಿಸುವ ಶಕ್ತಿಯನ್ನು ಪಡೆದುಕೊಂಡರು, ದೇವರ ಆತ್ಮನನ್ನು ಪಡೆದುಕೊಂಡರು, ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಮನುಷ್ಯ ಸ್ವಭಾವದಲ್ಲಿ ಜೀವಿಸಿದಂತಹ ಪ್ರಭು ಯೇಸು ಬಂದಂತಹ ನಿಂದನೆಗಳನ್ನ, ಅವಮಾನಗಳನ್ನ, ಮರಣ ಶಯಗಳನ್ನೆಲ್ಲವನ್ನು ಹೊತ್ತುಕೊಳ್ಳಲು ಪ್ರಾರ್ಥನೆಯೊಂದಿಗೆ, ಹಗಲಿರುಳು ಪ್ರಾರ್ಥನೆಯೊಂದಿಗೆ ಶಕ್ತಿಯನ್ನು ಪಡೆದುಕೊಂಡರು. ಮನುಷ್ಯ ಸ್ವಭಾವದಲ್ಲಿ ತಿಂದರು, ಕುಡಿದರು, ಜೀವಿಸಿದರು. ಕುಡಿದರು ಅಂದರೆ ಬ್ರಾಂದಿ ವಿಸ್ಕಿ ಅಲ್ಲ, ಪಾನ, ನೀರು, ಅನ್ನಪಾನಗಳನ್ನು ಸೇವಿಸಿದರು. ಅದೇ ನಾವು ನೋಡುವಾಗ, ಸ್ನಾನಿಕ ಯೌವನ ನೋಡುವಾಗ ಆತನ ಅನ್ನಪಾನವನ್ನು ಸ್ನೇಹಿಸಲಿಲ್ಲ. ಅವನ ಮಿಡತೆಯನ್ನ, ಕಾಡು ಜೀನನ್ನು ಅವನ ಆಹಾರವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಆಶೀರ್ವಾದದಿಂದಲೇ ಗಾಬ್ರಿಯೇಲ ದೇವದೂತರ ಮೂಲಕವಾಗಿ ಎಲಿಸಬೆತನ ಗರ್ಭದಲ್ಲಿ ಹುಟ್ಟಿದ್ದನ್ನು ನಾವು ನೋಡುತ್ತೇವೆ. ಜಕಾರಿಯೊಂದಿಗೆ ಗಾಬ್ರಿಯೇಲ ದೂತರು ಮಾತನಾಡಿದಂತಹ, ದರ್ಶನ ಕೊಟ್ಟಂತಹ ಸಂದೇಶವನ್ನ ಸ್ವೀಕರಿಸಲಾಗದೆ ಸಂಶಯಿಸಿದಂತಹ ಚಕ್ಕಾರಿಯನ್ನು ನಾವು ನೋಡುತ್ತೇವೆ. ಪ್ರಿಯರಲ್ಲಿ, ದೇವರು ಆರಿಸಿಕೊಂಡರು. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರು ತನ್ನನ್ನು ಪ್ರಕಟಿಸುತ್ತಾರೆ. ಹೀಗೆ ದೇವರ ಆಶೀರ್ವಾದವನ್ನು ಪಡೆದಂತಹ ನಾವು ನಮ್ಮ ಜೀವಿತದ ಬಗ್ಗೆಯೂ ಸಹ ಪ್ರವಾದನೆಗಳನ್ನು ನಾವು ಕಾಣುತ್ತೇವೆ. ದೇವರನ್ನು ಕಂಡರಿತಂತಹ ನಾವು ದೇವರ ಪವಿತ್ರಾತ್ಮರನ್ನು ಕಂಡುಕೊಳ್ಳಲು ಸಾಧ್ಯ. ಪ್ರಭು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಲು ಸಾಧ್ಯ. ಅಪಾ ತಂದೆ ಎಂದು ನಾವು ಕರೆಯಲು ಸಾಧ್ಯ. ದೇವರ ಕೃಪೆ ಆಶೀರ್ವಾದಗಳಲ್ಲಿ ನಾವು ಒಂದಾಗಲು ಸಾಧ್ಯ. ನೋಡಿ, ಕುರುಬರು ಹೋಗಿ ಮಾತೆ ಮರಿಯಮ್ಮನನ್ನು ಸಂಧಿಸುವಾಗ ಮಾತೆ ಮರಿಯಮ್ಮ ಇದನ್ನೆಲ್ಲವನ್ನು ಕೇಳಿ ಆಶ್ಚರ್ಯಚಕಿತರಾದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಶ್ಚರ್ಯ, ಇದೇನು ಸಾಧ್ಯ, ಇದೆಲ್ಲ ಏನೇನೋ ಸಂಭವಿಸುತ್ತಾ ಇದೆ. ಎಲ್ಲವನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದರು. ಯೇಸು ಎಂಬ ನಾಮಕರಣವನ್ನು ಮಾಡಬೇಕು ಎಂಬುದಾಗಿ ದೇವರು ಗಾಬ್ರಿಯೇಲ ದೂತನ ಮೂಲಕವಾಗಿ ಸಂದೇಶವನ್ನು ಕೊಟ್ಟಾಗ, ಗಾಬ್ರಿಯೇಲ ದೂತನು ಮಾತೆ ಮರಿಯಮ್ಮನಿಗೆ ಸಂದೇಶವನ್ನು ಕೊಟ್ಟಾಗ, ಸಂತ ಜೋಸೆಫನಿಗೆ ದರ್ಶನದಲ್ಲಿ ಕೊಡುವಾಗ ಅದೇ ಹೆಸರನ್ನ ಇಂದು ಯೇಸು ಎಂದು ನೀವು ನಾಮಕರಣ ಮಾಡಬೇಕು ಎಂಬುದಾಗಿ ತಿಳಿಸಿದಂತಹ ವಾಕ್ಯಕ್ಕೆ ನಿಮಿತ್ತವಾಗಿ ಯೇಸು ಎಂಬ ನಾಮಕರಣವನ್ನ ಪ್ರಭು ಯೇಸುವಿಗೆ ಮಾಡುವುದನ್ನು ನಾವು ನೋಡುತ್ತೇವೆ. 8ನೆಯ ದಿನದಲ್ಲಿ ದೇವಾಲಯಕ್ಕೆ ಹೋಗಿ ನಾಮಕರಣವನ್ನು ಮಾಡುತ್ತಾರೆ. ಇದು ಏನಿದು? ಇದು ಆಶೀರ್ವಾದದ ದಿನ, ಕರೆ ಹೊಂದಿದಂತಹ ದಿನ.
ಈ ಆಶೀರ್ವಾದದ ದಿನದಲ್ಲಿ ನಾನು ಮತ್ತು ನೀವು ಸಹ ದೇವರ ಕೃಪೆಯನ್ನು ಪಡೆದುಕೊಂಡಿದ್ದೇವೆ. ಈ ಗಾಬ್ರಿಯಲ್ ದೂತನ ಸಂದೇಶ ನಾವು ನೋಡ್ತೇವೆ. ಗಾಬ್ರಿಯಲ್ ದೂತರು ಎಂಬುದಾದರೆ ಗಾಬ್ರಿಯಲ್ ದೂತರು ಯಾವುದಕ್ಕಾಗಿದ್ದಾರೆ? ಗಾಬ್ರಿಯಲ್ ದೂತರ ಕೆಲಸವೇನು ಪ್ರಿಯರೇ? ಗಾಬ್ರಿಯಲ್ ದೂತರ ಕೆಲಸ ಸ್ವರ್ಗದಿಂದ ದೇವರ ಸನ್ನಿಧಿಯಿಂದ ಈ ಭೂಮಿಗೆ ದೇವರ ವಾಕ್ಯವನ್ನು ತರುವಂತಹ ಕೆಲಸ. ದೇವರ ವಾಕ್ಯವನ್ನ ಸ್ವರ್ಗದಿಂದ ಮನುಷ್ಯನಲ್ಲಿಗೆ ತರುವಂತಹ ಕೆಲಸ. ದೇವರ ನುಡಿದುದನ್ನ ನನ್ನ ಬಳಿ ನಿಮ್ಮ ಬಳಿ ಬಂದು ಹೇಳುವಂತಹ ಕೆಲಸ. ನಮ್ಮ ಜೀವನದಲ್ಲಿ ನಾವು ಅತಿಯಾಗಿ ಪ್ರಾರ್ಥಿಸಿ ಬಿಡುವಾಗ, ವಿಶ್ವಾಸದಲ್ಲಿ ದೇವರೊಂದಿಗೆ ನಾವು ಒಂದಾಗುವಾಗ ಹಲವಾರು ವಿಷಯಗಳು ನಮಗೆ ಗೋಚರವಾಗುತ್ತದೆ. ನಡೆಯುವ ಕಾರ್ಯಗಳು ನಮ್ಮ ಮನಸ್ಸಿಗೆ ಗೋಚರವಾಗುತ್ತದೆ. ಆಗ ನಾನು ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಕಲಿತುಕೊಳ್ಳುತ್ತೇವೆ, ಹೇಗೆ ಸ್ತುತಿಸಬೇಕೆಂಬುದಾಗಿ ಕಲಿತುಕೊಳ್ಳುತ್ತೇವೆ. ದೇವರಿಗೆ ನಮಗೂ ಇರುವಂತಹ ಒಂದು ಒಡಂಬಡಿಕೆ ಎಷ್ಟರ ಮಟ್ಟಿಗೆ ಫಲವತ್ತಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಕಾರಣ ಗಾಬ್ರಿಯಲ್ ದೂತರು ನಮ್ಮೊಡನೆ ಮಾತನಾಡುತ್ತಾರೆ, ದೇವರ ಸಂದೇಶವನ್ನು ನಮಗೆ ತಿಳಿಸುತ್ತಾರೆ. ದೇವರ ನನ್ನನ್ನು ಕುರಿತಾದಂತಹ ನಿಮ್ಮನ್ನು ಕುರಿತಾದಂತಹ ದೈವ ಚಿತ್ತವನ್ನ ಗಾಬ್ರಿಯಲ್ ದೂತರು ನಮಗೆ ಒತ್ತು ತರುತ್ತಾರೆ. ಪ್ರಭು ಯೇಸುವಿಗೆ ಮಾತ್ರವಲ್ಲ, ಬೈಬಲ್ ಶ್ರೀಪುಟಗಳನ್ನು ತಿರುಗಿಸುವಾಗ ನಾವು ನೋಡ್ತೇವೆ ಗಾಬ್ರಿಯಲ್ ದೂತರ ಪಾತ್ರಗಳು ಎಷ್ಟರ ಮಟ್ಟಿಗೆ ಶ್ರೇಷ್ಠವಾದದ್ದು. ಅಂದರೆ ದೇವರ ವಾಕ್ಯವನ್ನು ಒತ್ತು ತರುವಂತಹ ಕೆಲಸವಾಗಿದೆ ಗಾಬ್ರಿಯಲ್ ದೂತರ ಕೆಲಸ. ಹಾಗೆ ನನಗೂ ಸಹ ನಿಮಗೂ ಸಹ ಗಾಬ್ರಿಯಲ್ ದೂತರು ದೇವರ ಸಂದೇಶವನ್ನು ಹೊತ್ತು ತರುತ್ತಾರೆ. ನಾನೇನು ಮಾಡಬೇಕೆಂಬುದಾಗಿ ತಿಳಿಸುತ್ತಾರೆ, ನಾವು ಹೇಗೆ ಜೀವಿಸಬೇಕೆಂಬುದಾಗಿ ತಿಳಿಸುತ್ತಾರೆ, ನಾವು ಯಾವುದನ್ನು ಬಿಟ್ಟು ಬಿಡಬೇಕೆಂಬುದಾಗಿ ತಿಳಿಸುತ್ತಾರೆ, ನಾವು ಹೇಗೆ ಪರಿವರ್ತನೆ ಹೊಂದಬೇಕೆಂಬುದನ್ನು ತಿಳಿಯಪಡಿಸುತ್ತಾರೆ. ಅಗೋಚರವಾದಂತಹ ವಿಷಯಗಳನ್ನ ಗೋಚರವಾಗಿಸುತ್ತಾರೆ. ಪ್ರಿಯ ಸಹೋದರನೇ ಸಹೋದರಿಯೇ, ಈ ಎಲ್ಲವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಮಗೆ ಬೇಕು ದೇವರ ಆಶೀರ್ವಾದ, ನಮಗೆ ಬೇಕು ದೇವರ ಕೃಪಾ ಕಟಾಕ್ಷ, ನಮಗೆ ಬೇಕು ದೇವರ ಶಾಂತಿ, ಆದ್ದರಿಂದ ನಮಗೆ ಬೇಕು ರಕ್ಷಣೆ. ಇವುಗಳು ಯಾವ ಮನುಷ್ಯನಿಂದ ಸಿಕ್ಕುವುದಿಲ್ಲ, ದೇವರಿಂದ ಮಾತ್ರವೇ ಸಿಗುವಂಥದ್ದು, ದೇವರಿಂದ ಮಾತ್ರವೇ ಸಿಗುವಂಥದ್ದು. ನೋಡಿ, ದೇವರು ತಂದೆಯಾದ ದೇವರು ತ್ರಿಯೇಕದಲ್ಲಿರುವಂತಹ ದೇವರನ್ನು ನಾವು ನೋಡುವಾಗ, ದೇವರು ತನ್ನ ಸ್ವರ್ಗದ ಪದವಿಯನ್ನು ತ್ಯಜಿಸಿ ಒಂದು ಸಾಧಾರಣ ಒಂದು ಬಡ ಜೀವಿತದಲ್ಲಿ, ಬಡ ಕುಟುಂಬದಲ್ಲಿರುವಂತಹ ಒಬ್ಬ ಕೂಲಿ ಕೆಲಸ ಮಾಡುವಂತಹ, ಆಚಾರಿ ಕೆಲಸ ಮಾಡುವಂತಹ ಸಂತ ಜೋಸೇಫರ ಜೀವನದಲ್ಲಿ ಮಾತೆ ಮರಿಯಮ್ಮನವರ ಗರ್ಭದಲ್ಲಿ ಹುಟ್ಟುವುದನ್ನು ನಾವು ನೋಡ್ತೇವೆ. ದೇವರು ಶ್ರೀಮಂತರನ್ನು ಆರಿಸಿಕೊಳ್ಳಲಿಲ್ಲ, ಒಂದು ಬಡ ಕುಟುಂಬವನ್ನು ಆರಿಸಿಕೊಂಡರು, ದೀನ ದರಿದ್ರ ಕುಟುಂಬವನ್ನು ಆರಿಸಿಕೊಂಡರು. ನೋಡಿ, ದೀನ ದರಿದ್ರರ ಕುಟುಂಬವನ್ನು ಆರಿಸಿಕೊಂಡರು. ಅದಕ್ಕಾಗಿ ನೋಡಿ, ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದರು ಪ್ರಭು ಯೇಸು. ಮೆಸ್ಸಾಯನಾದ ಯೇಸು, ಮಾರನಾಥನಾದ ಪ್ರಭು ಯೇಸು, ಇಮ್ಯಾನುವೇಲನಾದ ಪ್ರಭು ಯೇಸು ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಇಮ್ಯಾನುವೇಲ್, ನಾನು ನಿಮ್ಮೊಂದಿಗಿದ್ದೇನೆ, ದೇವರು ನನ್ನೊಂದಿಗಿದ್ದಾರೆ. ಎಸ್, ಗಾಡ್ ಇಸ್ ವಿತ್ ಮೀ. ದೇವರು ನನ್ನೊಂದಿಗಿದ್ದಾರೆ. ಇಂದು ಜನಿಸಿದಂತಹ ಪ್ರಭು ಯೇಸು ನಿನ್ನೊಂದಿಗಿದ್ದಾರೆ. ಆದರೆ ನಿನ್ನ ಹೃದಯದಲ್ಲಿ ಜನಿಸಿದ್ದಾರಾ ಅಥವಾ ನಿನ್ನ ಮನೆಯಲ್ಲಿ ಜನಿಸಿದ್ದಾರಾ? ಚಿಂತಿಸಿ ನೋಡು. ಖಂಡಿತವಾಗಿ ಪ್ರಭು ಯೇಸು ನಿನ್ನ ಹೃದಯದಲ್ಲಿ ಇಂದು ಜನಿಸಿದ್ದಾರೆ, ನನ್ನ ಹೃದಯದಲ್ಲಿ ಜನಿಸಿದ್ದಾರೆ ಎಂಬುದಾದರೆ ಖಂಡಿತವಾಗಿ ನಾನು ದೇವರ ಸಂದೇಶವನ್ನು ಪಡೆದು ಒಂದು ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತೇನೆ. ಬದಲಾವಣೆಯ ಜೀವಿತವೂ ನನ್ನದಾಗುತ್ತದೆ, ವಿಶ್ವಾಸಭರಿತ ಜೀವಿತವೂ ನನ್ನದಾಗುತ್ತದೆ. ನನ್ನ ಕೆಟ್ಟ ಜೀವನವು ನನ್ನಿಂದ ದೂರ ಆಗುತ್ತದೆ. ನನ್ನ ಬಾಯಿಂದ ಬರುವ ಮಾತುಗಳು ಪರಿವರ್ತನೆಯಾಗುತ್ತದೆ, ಆಶೀರ್ವಾದವಾಗಿ ಮಾರ್ಪಾಡಾಗುತ್ತದೆ. ಪ್ರಭು ಯೇಸು ನಿನ್ನಲ್ಲಿ ನನ್ನಲ್ಲಿ ಹುಟ್ಟಿದ್ದೆ ಆದರೆ, ಕೇವಲ ನಾನು ಮತ್ತು ನೀವು ಮನೆಯಲ್ಲಿ ಕಟ್ಟಿದಂತಹ ಒಂದು ಗೋದಲಿಯಲ್ಲಿ ಒಂದು ಪ್ರಭು ಯೇಸುವಿನ ಸ್ವರೂಪನಿಟ್ಟು ಯೇಸು ಜನಿಸಿದರೆ ಎಂಬುದಾಗಿ ಪ್ರಾಪಂಚಿಕವಾಗಿ ಹೇಳಬಹುದು ಅಥವಾ ತೋರ್ಪಡಿಸುವುದಕ್ಕಾಗಿ ಕಟ್ಟಬಹುದು, ಆದರೆ ಅದು ಪ್ರಯೋಜನವಿಲ್ಲ. ಯೇಸು ನನ್ನ ಮತ್ತು ನಿನ್ನ ಹೃದಯದಲ್ಲಿ ಜನಿಸಬೇಕು. ಯೇಸು ನನ್ನ ಮತ್ತು ನಿಮ್ಮ ಹೃದಯದಲ್ಲಿ ಜನಿಸಬೇಕು. ಹೊಸ ಸೃಷ್ಟಿಯಾಗಿ ಬದಲಾವಣೆಯಾಗಬೇಕು, ನೂತನ ಮನುಷ್ಯನಾಗಿ ಬದಲಾವಣೆಯಾಗಬೇಕು, ಪವಿತ್ರ ಆತ್ಮವನ್ನು ಧರಿಸಿದವನಾಗಿ ಬದಲಾವಣೆಯಾಗಬೇಕು, ಸನ್ಮಾರ್ಗದಲ್ಲಿ ನಡೆಯುವವನಾಗಿ ಬದಲಾವಣೆಯಾಗಬೇಕು.
ನನ್ನಲ್ಲಿರುವಂತಹ ಹಳೆಯ ಸ್ವಭಾವವನ್ನು ತ್ಯಜಿಸಿ ಹೊಸ ಸ್ವಭಾವದಲ್ಲಿ ದೇವರ ಕೃಪೆಯನ್ನು ಪಡೆಯುವವನಾಗಬೇಕು. ಆಗ ಮಾತ್ರವೇ ಪ್ರಭು ಯೇಸು ನಿನ್ನಲ್ಲಿ ಜನಿಸಿದ್ದಾರೆ ಎಂಬುದಾಗಿ ಅರ್ಥ. ಇಲ್ಲದಿದ್ದರೆ ಒಳ್ಳೆಯ ಊಟ, ಒಳ್ಳೆಯ ವಸ್ತ್ರ, ಆಡಂಬರ ಡೆಕೋರೇಷನ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳುವಂಥ ಒಂದು ಶುಭಾಶಯ ಬರೀ ಮೇಲುನೋಟಕ್ಕಾಗಿ ಮಾತ್ರವೇ. ಪ್ರಿಯ ಸಹೋದರನೇ, ಸಹೋದರಿಯೇ, ಇಂದು ನೀನು ಆಶೀರ್ವದಿಸುವಂತಹ ದಿನ. ನೀ ಆಶೀರ್ವದಿಸು. ಮೊಟ್ಟ ಮೊದಲಿಗೆ ನಿನ್ನ ತಂದೆ ತಾಯಿ ಬಳಿ ಹೋಗಿ, ಅಪ್ಪ ಅಮ್ಮ ನನ್ನನ್ನು ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು, ಕೇಳಿ ಆಶೀರ್ವಾದವನ್ನು ಪಡೆಯಿರಿ. ಅಜ್ಜ ಅಜ್ಜಂದಿರಿದರೆ ಹೋಗಿ, ಅಮ್ಮ ಅಜ್ಜಿ ಅಜ್ಜ ನನ್ನನ್ನು ಆಶೀರ್ವದಿಸಿರಿ ಎಂದು ಕೇಳಿರಿ. ಹಾಗೆ ನಿನ್ನ ಪತಿ ನಿನ್ನ ಮುಂದೆ ಇದ್ದರೆ ನನ್ನನ್ನು ಆಶೀರ್ವದಿಸಿರಿ ಎಂದು ನಿನ್ನ ಮೇಲೆ ಸಂಪೂರ್ಣ ಜವಾಬ್ದಾರಿಯನ್ನು ಪಡೆದು ಈ ಸಮಾಜದಲ್ಲಿ ನಿನಗೆ ಸ್ಥಾನಮಾನವನ್ನು ಕೊಟ್ಟು ತಾಯಿಯ ಸ್ಥಾನವನ್ನು ಕೊಟ್ಟು ಪೋಷಿಸುತ್ತಿರುವಂತಹ ನಿನ್ನ ಪತಿಯಲ್ಲಿ ಆಶೀರ್ವಾದವನ್ನು ಪಡೆದುಕೋ. ಹಾಗೆಯೇ ನಿನ್ನ ಮುಂದೆ ಇರುವಂತಹ ಹಿರಿಯರಲ್ಲಿ ಆಶೀರ್ವಾದವನ್ನು ಪಡೆದುಕೋ. ಹಾಗೆ ನಿನ್ನ ಮುಂದೆ ಇರುವ ಕಿರಿಯರನ್ನು ಆಶೀರ್ವದಿಸು. ನಿನ್ನ ಮುಂದೆ ಇರುವವರೆಲ್ಲರನ್ನು ಆಶೀರ್ವದಿಸು. ಶತ್ರುವರಾಗಿರಬಹುದು, ಅಥವಾ ನಿನ್ನ ಅಗೆತನ ಮಾಡುವವರಾಗಿರಬಹುದು, ನಿನ್ನನ್ನು ದೂಷಿಸಿದವರಾಗಿರಬಹುದು, ನಿನ್ನನ್ನೇನೇ ಉಪದ್ರವ ಮಾಡಿರಬಹುದು, ಅವರನ್ನು ಆಶೀರ್ವದಿಸು. ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನಗೆ ಕೆಟ್ಟದ್ದನ್ನು ಮಾಡಿರಬಹುದು, ಅಥವಾ ನೀನೇ ಕೆಟ್ಟದ್ದನ್ನು ಮಾಡಿರಬಹುದು. ನಿನ್ನ ಮುಂದೆ ನೀನು ಈ ದಿನದಲ್ಲಿ ದೇವರು ನಿನಗೆ ಕೊಟ್ಟಂತಹ ವ್ಯಕ್ತಿಗಳನ್ನು ನೀನು ಕಳೆದುಕೊಂಡಿರಬಹುದು. ದೇವರು ನಿನಗೆ ಕೊಟ್ಟಂತಹ ವ್ಯಕ್ತಿಗಳನ್ನು ನೀನು ತಿರಸ್ಕರಿಸಿರಬಹುದು, ಅಥವಾ ಪರರ ಮಾತುಗಳು, ಸುಳ್ಳಾದ ಮಾತುಗಳನ್ನು ಕೇಳಿ ಸತ್ಯವನ್ನು ನಿನ್ನ ಕಣ್ಣಿನಿಂದ ನೋಡದೆ ಕೇಳದೆ ದೇವರು ಕೊಟ್ಟ ವ್ಯಕ್ತಿಗಳನ್ನು ನಾನು ಮತ್ತು ನೀವು ಕಳೆದುಕೊಂಡಿರಬಹುದು. ಅಂತಹ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇರಬಹುದು. ಅವರ ಮುಂದೆ ಕೈಗಳನ್ನು ಚಾಚಿ ಮಂಡಿ ಊರಿ ನಿಮ್ಮ ಎರಡೂ ಕೈಗಳನ್ನು ಚಾಚಿ ಅವರನ್ನು ಆಶೀರ್ವದಿಸಿರಿ. ಅವರ ಹೆಸರನ್ನು ಹೇಳಿ ಆಶೀರ್ವದಿಸಿರಿ. ಹೌದು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳಿರಿ. ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಹೇಳಿ. ಈಗ ನನ್ನ ಸ್ಮರಣೆ ನಿಮ್ಮ ಮುಂದೆ ಇದೆ ಅನ್ನೋದಾದ್ರೆ, ನಾನು ನಿಮ್ಮ ಮುಂದೆ ಇದ್ದೇನೆ ಎಂಬುದಾದ್ರೆ, ನನ್ನನ್ನು ದೇವರು ನಿಮ್ಮ ಚಿಂತೆಗೆ ತರುತ್ತಾನೆ ಎಂಬುದಾದ್ರೆ ಹೇಳಿ, ರೊಸಾರಿಯೋ, ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂದು ಕರಚಾಚಿ ಪ್ರಾರ್ಥಿಸಿರಿ. ಪ್ರತಿಯೊಬ್ಬರ ಹೆಸರನ್ನು ಹೇಳುತ್ತಾ ಕರಚಾಚಿ ಆಶೀರ್ವದಿಸಿರಿ. ಏಕೆಂದರೆ ಇದು ನೀವು ಆಶೀರ್ವಾದವನ್ನು ಕೊಡುವಂತಹ ದಿನ, ಆಶೀರ್ವಾದದ ದಿನ. ಆಶೀರ್ವದಿಸಿರಿ. ನಾನು ಸಹ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಯೇಸುವೇ, ಅಪ್ಪ ತಂದೆಯೇ, ಪವಿತ್ರಾತ್ಮರೇ ನನ್ನನ್ನು ಆಶೀರ್ವದಿಸಿರಿ ಎಂದು ಹೇಳಿ ಕೊನೆಯಲ್ಲಿ ಆಮೇನ್ 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 ಎಂಬುದಾಗಿ 3 ಆವೃತ್ತಿ ಹೇಳಿ. ಸರ್ವೇಶ್ವರ ಸ್ವಾಮಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸಿದ್ದೇನೆ. ಆಮೇನ್ ಆಮೇನ್ ಆಮೇನ್. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಮೇ ಗಾಡ್ ಬ್ಲೆಸ್ ಯು. ನಿಮಗೆ ಶಾಂತಿಯಾಗಲಿ, ನಿಮ್ಮ ಮನೆ ಉದ್ಧಾರವಾಗಲಿ, ನಿಮ್ಮ ಮನೆ ಉದ್ಧಾರವಾಗಲಿ, ನಿಮ್ಮ ಮನೆ ಉದ್ಧಾರ